ಯಾದಗಿರಿಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ ಗೂಂಡಾಗಳ ಮೇಲೆ ಕಠಿಣ ಕ್ರಮ ಜರುಗಿಸಲು ಡಿಎಸ್ಎಸ್ನಿಂದ ಪ್ರತಿಭಟನೆ. ಮಾನವೀಯ ಮೌಲ್ಯಗಳನ್ನು ಮರೆತು ದಲಿತರನ್ನು, ಶ್ರೀಸಾಮಾನ್ಯರನ್ನು, ಹಣವಂತರು, ಮೇಲ್ಜಾತಿಯವರು ಪಶು ಪ್ರಾಣಿಗಳಂತೆ ಕಾಣುವ ಕಾಲದಲ್ಲಿ ಈ ಎಲ್ಲರ ಧ್ವನಿಯಾಗಿ ಹೋರಾಟ ನಡೆಸಿ ಅದಕ್ಕಾಗಿ ಕಾನೂನನ್ನು ರಚಿಸಿ ಅದರಂತೆ ಸರ್ಕಾರದ ಇಡೀ ವ್ಯವಸ್ಥೆ ಕಾರ್ಯನಿರ್ವಹಿಸುವಂತೆ ಮಾಡಿದ ಕೀರ್ತಿ ಈ ಭಾರತದಲ್ಲಿ ಯಾರಿಗಾದರೂ ಸಲ್ಲುತ್ತದೆ ಎಂದರೆ ಅದು ಒಬ್ಬ ಮಹಾಪುರುಷನಿಗೆ ಮಾತ್ರ ಸಲ್ಲುತ್ತದೆ. ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬರು ಕೇವಲ ದಲಿತರಿಗಾಗಿ ನ್ಯಾಯವನ್ನು ಕೇಳಲಿಲ್ಲ. ಸಮಾಜದಲ್ಲಿ ಕೀಳಾಗಿ ಕಾಣುವ ಪ್ರತಿಯೊಬ್ಬ ಬಡವನಿಗಾಗಿ ನ್ಯಾಯವನ್ನು ಕೇಳಿ ಸಿಗದಿದ್ದಾಗ ಹೋರಾಟ ನಡೆಸಿ ಗೆದ್ದ ವ್ಯಕ್ತಿಯೇ ಬಾಬಾ ಸಾಹೇಬರು. ಅಂತಹ ಧೀಮಂತ ವ್ಯಕ್ತಿಗೆ ಅವಮಾನಗೊಳಿಸುವ ದುಷ್ಕೃತ್ಯಗಳು ಇಂದಿನ ಪ್ರಜ್ಞಾವಂತ 21ನೇ ಶತಮಾನದಲ್ಲಿ ನಡೆಯುತ್ತಿವೆ ಎಂದರೆ ಇದು ನಮ್ಮ ದುರ್ದೈವವೇ ಸರಿ. ಕಲಬುರಗಿಯಲ್ಲಿ ನಡೆದ ಈ ಅವಮಾನದ ವಿಷಯವನ್ನು ಸಂಘಟನೆಗಳು ಗಂಭೀರವಾಗಿ ಪರಿಗಣಿಸಿ ಯಾದಗಿರಿಯಲ್ಲಿ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಪಾದಿತರನ್ನು ತಕ್ಷಣ ಬಂಧಿಸಿ ಕ್ರಮ ಜರುಗಿಸಲು ಒತ್ತಾಯಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಕ್ರಾಂತಿ, ಮಾನಪ್ಪ ಕಟ್ಟಿಮನಿ ಮತ್ತು ಚಂದಪ್ಪ ಮುನಿಯಪ್ಪನವರ್ ಇನ್ನೂ ಅನೇಕ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಪ್ಪು ಮಾಡಿದವರನ್ನು ಬಂಧಿಸಲು ಒತ್ತಾಯಿಸಿದರು. ಹಿಂದೂ ಪರ ಸಂಘಟನೆಗಳು ಇವತ್ತು ಕಲಬುರಗಿ ನಗರದ ಕೋಟ್ನೂರು ಟಿ ಗ್ರೌಂಡ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ನಾವು ಇವತ್ತು ಯಾದಗಿರಿ ನಗರದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದೇವೆ. ಬಂದರೆ ಇವತ್ತು ಯಾವಾಗ ಕಲಬುರಗಿ ನಗರದಲ್ಲಿ ರಾಮ ಮಂದಿರ ದಿನದಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ಯಾರ, ಅವತ್ತೇ ರಾಮರಾಜ್ಯ ನಾಶವಾಯಿತು. ಅವತ್ತಿನಿಂದ ಈಗ ಭೀಮರಾಜ್ಯ ಸ್ವಾಗತ ನಡೆಸ್ತಾ ಇದೆ. ಯಾಕೆಂದರೆ ಯಾವ ರಾಮನು ಶೂದ್ರ ಶಂಭುಕ ಮುನಿಯನ್ನು ಶಿರಚ್ಛೇದ ಮಾಡಿ ಕೊಲೆ ಮಾಡಿದ್ಲು, ಅಂತ ರಾಮನನ್ನು ಇವತ್ತು ಪುನಃ ಶೂದ್ರರಿಗೆ ಕೊಲೆ ಮಾಡುವಂತ ಮತ್ತು ಹಿಂದೂಗಳ ಹೆಸರು ಮೇಲೆ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಪ್ರಜಾಪ್ರಭುತ್ವವಾದಿಗಳಿಗೆ ಇವತ್ತೇನು ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಇವತ್ತು ದಿನನಿತ್ಯ ಶೋಷಣೆ ಮತ್ತು ಕೊಲೆಗಳ ಮಾಡುವಂತ